आप देख रहे हैं MS न्यूज। मैं आपके साथ मोहिद्दीन इनामदार। आइए आज की खबर पर नजर डालते। ಸ್ಪಷ್ಟವಾಗಿ ಒಂದು ನಿರ್ಧಾರ ಹೇಳುವವರೆಗೂ ಯಾರು ರಾತ್ರಿ ಹೊತ್ತು ತಿರುಗಾಡಬಾರದು ಅಂತೇಳಿ ನಾವು ಎಲ್ಲರಲ್ಲಿ ವಿನಂತಿ ಕೇಳ್ಕೊತೀವಿ. ನಾವು ವಿಜಯಪುರ ವಲಯದವರು, ಅರಣ್ಯ ಇಲಾಖೆ. ನನ್ನ ಹೆಸರು ಅನಿಲ್ ಕುಮಾರ್ ಲೋಣಿ ಅಂತೇಳಿ, ಡೆಪ್ಟಿ RF ಅಂತೇಳಿ. ಬೆಳಗ್ಗೆ ನಮ್ಮ ಮೇಲಾಧಿಕಾರಿಗಳು ಬಂದ ಮಾಹಿತಿಯ ಮೇರೆಗೆ ಇಲ್ಲಿ ಇಟ್ಟಂಗಿ ಬಟ್ಟಿ ಹತ್ರ ಒಂದಿಟ್ಟು ಹೆಜ್ಜೆಗಳು ಮೂಡಿದವು ಅಂತೇಳಿ ಹೇಳಿದರು. ಅವ್ರ ಪ್ರಕಾರ ನಾವು ಏನೈತಿ ನಮ್ಮ ಸಾಹೇಬ್ರ ಇನ್ಸ್ಟ್ರಕ್ಷನ್ ಪ್ರಕಾರ ಇಲ್ಲಿ ನಾವು ಬಂದು ನೋಡಿದ್ದೀವಿ. ಅದು ರಾತ್ರಿ ಹೊತ್ತು ಸ್ವಲ್ಪ ಜಾಸ್ತಿ ತಿರುಗಾಡುವಂಥ ಸಂಭವ ಜಾಸ್ತಿ ಇರ್ತದೆ. ಮಿನಿಮಮ್ ಏನಂದ್ರೆ 40 ರಿಂದ 50 ಕಿಲೋಮೀಟ್ರ್ ತಿರುಗ್ತದೆ ಚಿರತೆ. ಹೀಗಾಗಿ ಸಾರ್ವಜನಿಕರಲ್ಲಿ ಏನು ವಿನಂತಿ ಅಂದರೆ, ಯಾರೂ ಒಬ್ಬೊಬ್ಬರೇ ಆಗಲಿ ರಾತ್ರಿ ಹೊತ್ತು ಭಾಳ ಲೇಟ್ ನೈಟಲ್ಲಿ ತಿರುಗಾಡ್ದಾಗಲಿ, ಆಮೇಲೆ ಬೆಳಗಿನ ಜಾವ ಸಂಡಸ್ಗೆ ಹೋಗೋದು, ಬೇಲ್ ದಶೆಗೆ ಹೋಗೋದಲ್ದು ಹೆಣ್ಮಕ್ಳಾಗಲಿ ಎಲ್ಲರಿಗೂ ಸ್ವಲ್ಪ ತಿಳಿಸಿ ಹೇಳ್ರಿ. ಸ್ವಲ್ಪ ಅದೇನು ಇಲ್ಲಿ ಕಾಯಂ ಇರೋದಿಲ್ಲ. ಅದು ಒಂದು ವೇಳೆ ಇಲ್ಲಿ ಕಾಯಂ ಇರೋದಾಗಿತ್ತು ಇಲ್ಲಿ ಎಲ್ಲರೂ ಬ್ಯಾಟಿ ಆಡ್ತಿತ್ತು, ಎಲ್ಲರೂ ಒಂದು ತಿಂದಿತ್ತು ಅಂದ್ರೆ ಅದು 100% ಒಂದು 15 ರಿಂದ 20 ದಿವಸ ತನಕ ಅದು ಇಲ್ಲೇ ತಿರುಗ್ತಿತ್ತು. ಅದಕ್ಕೆ ಎಲ್ಲಿ ಇರೋದಲ್ಲ, ಸಣ್ಣ ಮರಿ ಅಂತ ಹೇಳ್ಯಾರ, ಅದು ಹೋಗಿರ್ತದೆ. ಆದರೂ ನಮ್ಮ ಮುನ್ನೆಚ್ಚರಿಕೆ ಏನೈತಿ, ಇನ್ನೂ ಅದರದ್ದು ನಮ್ಮ ಸಂಪೂರ್ಣ ಅದರದ್ದು ಒಂದು ಸಂಶಯ ಹೋಗುವವರೆಗೂ ನಾವು ತಿರುಗ್ತೀವಿ. ನಾವು ಪೂರ್ತಿ ಪೆಟ್ರೋಲಿಂಗ್ ಮಾಡ್ತೇವೆ. ಬಿಜಾಪುರ ಸುತ್ತಮುತ್ತ ಈಗ ನೋಡಿ, ಈಗ ಹಿಟ್ನಳ್ಳಿ ಹತ್ರ ಡೋಣಿ ಹತ್ರ ಹೆಜ್ಜೆ ಮೂಡಿದ್ದು ನಮಗೆ ಸಿಕ್ಕಿತ್ತು. ಅದನ್ನು ಅಲ್ಲಿನೂ ಯಾರೋ ಉತ್ನಾಳದವ್ರು ನೋಡಿದ್ರು ಅಂತ ಹೇಳಿದ್ರು. ಅದು ಕೂಡ ನಾವು ಹೋಗಿದ್ದೀವಿ. ಅಲ್ಲಿನ ಈ ಸದ್ಯಗೆ ಅಲ್ಲೇ ಹೋಗ್ತೀವಿ. ಈಗ ಹಿಟ್ನಳ್ಳಿಗೆಲ್ಲ ಹೋಗಿ ಅಲ್ಲಿನ ಅವೇರ್ನೆಸ್ ಮಾಡ್ತೀವಿ. ಒಟ್ಟು ಯಾರು ಇಲ್ಲಿ ಸುತ್ತಮುತ್ತನವ್ರು ನೀವು ಒಬ್ಬರಿಗೊಬ್ರು ಏನಂತಲೇ ಹೇಳ್ಕೊತೀರಿ. ಅಷ್ಟು ಮಾಡಿರಿ, ಯಾರು ತಿರುಗಾಡಕ್ಕೆ ಹೋಗ್ಬೇಡ್ರಿ ರಾತ್ರಿ ಹೊತ್ತು. ಸರ್, ಇವತ್ತು ನೀವು ಪೆಟ್ರೋಲಿಂಗ್ ಮಾಡ್ತಾ ಇದ್ದೀರಿ. ಹೌದೌದು. ಇದು ಘಟನೆ ಆಗಿದ್ದು 5 ತಾರೀಕಿಗೆ ಆಗತ್ತೆ ಸರ್. ಹೌದೌದು. ರಾತ್ರಿ 9:30 ಗಂಟೆಗೆ ಆಗಿದೆ. ಹೌದು ರೀ. ಅದಕ್ಕೆ ಸಾರ್ವಜನಿಕರಲ್ಲಿ ಇಲ್ಲಿ ಭಯ ವಾತಾವರಣ ಆಗೈತೆ. ಈಗ ಅದು ಸಹಜ. ಚಿರತೆ ಅಂದರೆ ಅದು ಮೃಗ ಪ್ರಾಣಿ. ಯಾರ ಹತ್ರ ಒಂದು ಮನುಷ್ಯನ ಒಂದು ತನ್ನ ಜೀವದ ಭಯದಿಂದ ಅದು ಇದ್ದೇ ಇರ್ತದೆ. ಅದಕ್ಕಂತಲೇ ಹೇಳೀನಿ, ಈಗ ನಾವು ಅರಣ್ಯ ಇಲಾಖೆಯವ್ರದ್ದು ಏನದಲ್ಲ, ಜನರಲ್ಲಿ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಅವ್ರೇನೈತಿ ಜಾಗೃತಿಯನ್ನು ಮೂಡಿಸೋ ಸಂಬಂಧ ನಾವು ಇದನ್ನು ಮಾಡ್ತಾ ಇದ್ದೀವಿ. ಬರೀ ಪೆಟ್ರೋಲಿಂಗ್ ಅಂದ್ರೆ ಉದ್ದೇಶ ಚಿರತೆ ಹಿಡಿಯೋದಕ್ಕಿಂತಲೂ ಮುಖ್ಯವಾಗಿ ನಾವು ಜನರಲ್ಲಿ ಒಂದು ಜಾಗೃತಿ ಮೂಡಿಸೋದು, ನಾವು ಮುನ್ನೆಚ್ಚರಿಕೆ ಕೊಡೋದು. ಯಾಕಪ್ಪ ಅಂತಂದರೆ ಅವ್ರಿಗೆ ಗೊತ್ತಿರೋದಲ್ಲ. ಕೆಲವೊಬ್ರು ಏನು ಮಾಡ್ತಿರ್ತಾರೆ, ರಾತ್ರಿ ಹೊತ್ತು ತಿರುಗಾಡ್ತಿರ್ತಾರೆ, ಒಬ್ಬೊಬ್ಬರೇ ತಿರುಗಾಡೋದು ರೂಢಿ ಇರ್ತದೆ. ಅವಾಗ ಏನಾಗ್ತಿರ್ತದೆ ಅಂದ್ರೆ ಅದು ಅಟ್ಯಾಕ್ ಮಾಡುವಂಥ ಸಂಭವನೂ ಇರ್ತಿರ್ತದೆ. ಆಮೇಲೆ ಕೆಲವೊಬ್ರು ಜನರು ಗೊತ್ತಿಲ್ಲದೇ ಅದನ್ನು ಕೆಣಕೋದು ಮಾಡಲಿ, ಅದಕ್ಕೆ ಸಿಟ್ಟು ಬರ್ಸೋದು ಮಾಡುವಂಥ ಸಂಭವನೂ ಇರ್ತದೆ. ಆ ಉದ್ದೇಶದಿಂದನೂ ಅದು ಜನರ ಮೇಲೆ ಅಟ್ಯಾಕ್ ಮಾಡುವಂಥದ್ದು ಇರ್ತದೆ. ಹೀಗಾಗಿ ಪ್ರತಿಯೊಬ್ಬರು ಏನದಲ್ಲ, ನಾವು ಎಲ್ಲೆಲ್ಲಿ ಇರೋದಲ್ಲ ನಾವು ಮುಂಜಾಗ್ರತೆ ಮಾಡ್ತೀವಿ. ಸ್ಪೆಷಲಿ ಈ ಭಾಗ ಯಾಕಪ್ಪ ಅಂದ್ರೆ ಇದು ಬಯಲದ, ಆಮೇಲೆ ಬಳ್ಳಾರಿ ಜಾಲಿ ಭಾಳ ಅದು ಸುತ್ತಮುತ್ತೆಲ್ಲನೂ. ಅದು ಅಡ್ಕೊಂಡು ಕೊಡುವಂಥ ಒಂದು ಜಾಗ, ಅದು ಇರುವಂಥ ಒಂದೊಂದು ಜಾಗ. ಅದಕ್ಕೆ ಯಾವುದೂ ಕಿರಿಕಿರಿ ಇರೋದಲ್ಲ, ಅಂತಲ್ಲಿ ಬಂದು ಇರ್ತದೆ ಅದು. ಅದೇ ಮತ್ತು ಹೋಗಿ ಒಳಗಡೆ ಸಿಟಿ ಒಳಗೆ ಇರೋ ಅಂದರೆ ಇರೋದಲ್ಲ.